ಏನು ಇನ್ಸ್ಪೆಕ್ಟರ್ ಊರಿಗೆ ಬರಬೇಡಿ ಅಂದ್ರ? ಅವ್ರೇನು ಇನ್ಸ್ಪೆಕ್ಟರ ಅಥವಾ ಬೇರೆ ಏನಾದ್ರುನಾ? ಹಾಗೆಲ್ಲ ಯಾರಾದ್ರೂ ಹೇಳ್ತಾರ? ಅವ್ರಿಗೇನ್ ಬುದ್ಧಿ ಇದೆಯಾ? ಏನ್ ಮಂತ್ರ ನೀನು? ಆ ಊರಿಗೆ ವೀರಣ್ಣವರು ದೊಡ್ಡ ಮನುಷ್ಯರು, ಎಲ್ರಿಗೂ ಒಳ್ಳೇದನ್ ಬಯಸೋಂಥವ್ರು, ಮತ್ತೆ ಎಲ್ರ ಮೇಲೂ ಒಳ್ಳೆ ಭಾವನೆ ಇರೋಂಥವ್ರು. ವೀರಣ್ಣನ ಬಗ್ಗೆ ಗೊತ್ತಿರತ್ತೆ, ಅದಕ್ಕೆ ಹಾಗೆ ಹೇಳಿರ್ತಾರೆ. ಏನಮ್ಮ ಏನೇನೋ ಮಾತಾಡ್ತೀಯ ನೀನು? ಅರ್ಚನಾ, ಇವಾಗ ಏನ್ ಮಾಡ್ಬೇಕು ಅಂತ ಇದೆಯಮ್ಮ? ಅತ್ತೆ, ಒಂದ್ ನಿಮಿಷ ಇರಿ. ಅರ್ಚನಾ, ನನಗೆ ಒಂದ್ ವಿಷಯ ಹೇಳಿ. ಅಣ್ಣಂಗೆ ಈ ರೀತಿ ಬಚ್ಚಿಟ್ಕೊಳ್ಳಿ ಅಂತ ಐಡಿಯಾ ಕೊಟ್ಟಿದ್ಯಾರೋ? ಯಾಕೆ? ಅದ್ರಲ್ಲೇನ್ ತಪ್ಪಿದೆ? ನಮ್ಮ ಅಣ್ಣನ ಫ್ರೆಂಡು ಪೊಲೀಸ್ ಆಫೀಸರೇ ಹೇಳಿದ್ದು. ನೀವು ಸರಿಯಾಗಿದ್ದೀರಾ. ಯಾರಾದ್ರೂ ಪೊಲೀಸ್ ಈ ರೀತಿ ಹೇಳ್ಕೊಡ್ತಾರಾ? ನೀವು ಓದಿರೋರು ತಾನೆ, ಸ್ವಲ್ಪನಾದ್ರೂ ಕಾನೂನು ಬಗ್ಗೆ ಗೊತ್ತಿರುತ್ತಲ್ವಾ? ಅಲ್ಲ, ಸುಮ್ನೆ ಒಬ್ರ ಮೇಲೆ ಅಪವಾದ ಹೊರಿಸ್ತಾರೆ ಅಂದ್ರೆ, ತಪ್ಪು ಮಾಡಿಲ್ಲ ಅಂದ್ರೆ ನಾವೇ ಹೋಗಿ ಪೊಲೀಸ್ ಮುಂದೆ ನಿಂತ್ಕೋಬೇಕು. ಅದನ್ ಬಿಟ್ಟು ಹೀಗೆ ಬಚ್ಚಿಟ್ಕೊಂಡ್ರೆ ನಾವು ತಪ್ಪು ಮಾಡಿದೀವಿ ಅಂತ ಆಗಲ್ವಾ? ಅದಕ್ಕೆ ಪೊಲೀಸರು ಹುಡ್ಕೊಂಡ್ ಬಂದಿದ್ದಾರೆ. ನ್ಯಾಯವಾಗಿ ಅಣ್ಣನೇ ಹೋಗಿದ್ರೆ ಅವ್ರು ಯಾಕೆ ಇಲ್ಲಿವರೆಗೂ ಬರ್ತಿದ್ರು? ಈ ರೀತಿ ಬಂದು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ಬೇಕಾಗಿತ್ತಾ? ಏನೋಪ್ಪ, ನೀವಾದ್ರೂ ಹೇಳ್ಬೇಕಲ್ವಾ? ಅಣ್ಣನ ಮೇಲೆ ನಿಮ್ಗೆ ಸ್ವಲ್ಪನೂ ಪ್ರೀತಿ ಇಲ್ವಾ? ನೀವ್ ಹೇಳಿದ್ರೆ ಅಣ್ಣ ನಿಮ್ಮ ಮಾತು ಕೇಳ್ತಿರ್ಲಿಲ್ವಾ? ಇತ್ತೀಚೆಗೆ ನಾವೆಲ್ಲರೂ ಟಿವಿಲೂ ನೋಡ್ತಿದೀವಿ, ನ್ಯೂಸಲ್ಲೂ ನೋಡ್ತಿದೀವಿ. ದೇವಸ್ಥಾನದ ಆಭರಣ ಕದಿಯೋದು, ವಿಗ್ರಹ ಕದಿಯೋದು. ಶ್ರೀಮಂತರು ಅಂತ ಹೇಳ್ಕೋತಾರೆ, ಊರಲ್ಲಿ ದೊಡ್ಡ ಮನುಷ್ಯರು ಅಂತ ಮೆರೀತಾರೆ. ಆದ್ರೆ ನಮ್ಮಣ್ಣ ವೀರಣ್ಣ ಅಂತವ್ರಲ್ಲ. ಏನು ಮಾಡ್ದೆ ಊರವ್ರ ಕೈಲಿ ಯಾಕೆ ಸಿಕ್ಕಾಕೊಂಡಿದ್ದಾರೆ? ಇದೆಲ್ಲ ಬೇಕಾಗಿತ್ತ ಅವ್ರಿಗೆ? ಮಂತ್ರ, ಪ್ಲೀಸ್ ಸಾಕು. ನೀವು ಮಾತಾಡ್ತಿರೋದು ಸಮಾಧಾನ ಮಾಡೋ ತರ ಇಲ್ಲ, ಉರಿಯೋ ಬೆಂಕಿಗೆ ತುಪ್ಪ ಹಾಕೋ ತರ ಇದೆ. ನಮ್ಮ ಅಣ್ಣನ ಬಗ್ಗೆ ಆತರ ಮಾತಾಡ್ಬಿಡಿ. ನಮ್ಮ ಅಣ್ಣನ ಬಗ್ಗೆ ನಿಮಗೇನು ಗೊತ್ತಿಲ್ಲ. ಅಣ್ಣ ಎಂತವನು ಅಂತ ನನಗ್ ಗೊತ್ತು. ನಮ್ಮಣ್ಣ ಇನ್ನೊಬ್ರ ಮನೆ ಕಸನೂ ಮುಟ್ಟಲ್ಲ. ಅಂಥದ್ರಲ್ಲಿ ಅಣ್ಣ ನೀವ್